ಹಾಯ್ ಫ್ರೆಂಡ್ಸ್, ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್. ಇವಾಗ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಫ್ರೆಂಡ್ಸ್. ಇವಾಗ ಟೈಮ್ ಬಂದು 11:15 ಆಗಿದೆ. ಇವಾಗ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಈ ವಿಡಿಯೋ ಲಾಸ್ಟ್ ಕೊನೆ ಗಂಟ ನೋಡಿ, ನಿಮಗೆ ತುಂಬ ಇಷ್ಟ ಆಗುತ್ತೆ. ವಿಡಿಯೋ ನೋಡಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನಂಗೆ ತುಂಬ ಸಪೋರ್ಟ್ ಆಗುತ್ತೆ, ನನಗೆ ಹೆಲ್ಪ್ ಆಗುತ್ತೆ. ಅದಕ್ಕೆ ಹೇಳ್ತಾ ಇದ್ದೀನಿ. ನಾನು ಬೆಳಗ್ಗೆಯಿಂದ ತುಂಬ ನಾನು ಎದ್ದಿದ್ದು 5 ಗಂಟೆಗೆ ಎದ್ದೆ, ಎಲ್ಲ ಕೆಲಸ ಮಾಡಿದೆ, ದೇವ್ರ ಪೂಜೆ ಮಾಡಿದೆ, ಮನೇಲಿ ಕಸ ಗುಡಿಸಿ. ಆದರೆ ನನ್ನ ಮಗಳು ನನಗೆ ಸ್ವಲ್ಪ ಹೆಲ್ಪ್ ಮಾಡಿಕೊಟ್ಲು. ಇದಕ್ಕಿನ ಬೇಳೆ ಸಾಂಬಾರು, ಅನ್ನ, ಮುದ್ದೆ ಅಷ್ಟೇ ಫ್ರೆಂಡ್ಸ್ ಇವತ್ತು ಮನೇಲಿ ಅಡುಗೆ. ನಿಮಗೆಲ್ಲನೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಫ್ರೆಂಡ್ಸ್. ನೀವೆಲ್ಲ ಈ ವರ್ಷ ಏನೆಲ್ಲ ಅಂದ್ಕೊಂಡಿದ್ದೀರೋ ಅದೆಲ್ಲ ನಿಮಗೆ ದೇವರು ನೆರವೇರಲಿ. ನೀವು ಅಂದ್ಕೊಂಡಿದ್ದೆಲ್ಲನೂ ನಿಮಗೆ ಸಕ್ಸಸ್ ಆಗಲಿ. ಏನೇ ಕೆಲಸ ಮಾಡಿದ್ರೂ ಈ ವರ್ಷ ನಿಮಗೆಲ್ಲನೂ ದೇವರು ಒಳ್ಳೇದು ಮಾಡಲಿ, ಸಕ್ಸಸ್ ಆಗಲಿ ಅಂತ ಹೇಳ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಇವತ್ತು ಆದರೆ ಬನ್ನಿ, ನಾನು ಇವಾಗ ದೇವ್ರ ಮನೆಯಲ್ಲಿ ನಾನು ಪೂಜೆ ಮಾಡಿದ್ದೀನಲ್ಲ, ಅದೆಲ್ಲ ನೀವು ನೋಡಿಸ್ತೀನಿ ನೋಡಿ. ಈ ಥರ ಇದೆ ಅಲಂಕಾರ, ನೀವು ನೋಡ್ತಾ ಇರ್ಬೋದು. ರಾಯರಿಗೆ ಈ ಥರ ಅಲಂಕಾರ ಮಾಡಿದ್ದೀನಿ, ನೋಡ್ತಾ ಇದ್ದೀರಾ? ಚೆನ್ನಾಗಿದೆಯಾ? ಕಾಮೆಂಟಲ್ಲಿ ತಿಳಿಸ್ಬಿಡಿ. ತಿರ್ಗಾ ಇನ್ನೇನಂದರೆ ಮನೇಲಿ ಎಲ್ಲ ಕ್ಲೀನ್ ಆಯಿತು. ಬೆಳೆ ಹಾಕೋಕ್ಕೆ ಇರಿ, ಕ್ಯಾಮ್ರಾ ಸೆಟ್ ಮಾಡ್ತೀನಿ. ಬೆಳೆ ಹಾಕೋಕ್ಕೆ ಒಬ್ಬರು ಬಂದಿದ್ದರು, ತೋಟದಲ್ಲಿ ಬೆಳೆ ಹಾಕ್ತಿದ್ರು. ಅವ್ರಿಗೂ ಅಡುಗೆ ಮಾಡ್ಕೊಂಡೋಗಿ ಎತ್ಕೊಂಡೋಗಿ ಅವ್ರಿಗೂ ಊಟ ಹಾಕ್ಬಿಟ್ಟು ನಾನು ಅಲ್ಲೇ ತಿಂದ್ಕೊಂಡು ತೋಟದಲ್ಲಿ ಬಂದೆ. ಇವಾಗ ಅದಕ್ಕೆ ವೀಡಿಯೋ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಸ್ಟಾರ್ಟ್ ಮಾಡಿದ್ದೀನಿ. ಆಮೇಲೆ ಹೊಸ ವರ್ಷದ ಇಷ್ಟೇನೇನ ನಮ್ಮದು ಸೆಲೆಬ್ರೇಷನ್, ಇಷ್ಟೇನೇನು ಫ್ರೆಂಡ್ಸ್ ನಮ್ಮದು. ಬೆಳಗ್ಗೆ ಎದಳು ಮಾಡೋ ತಿನ್ನೋ ಅಷ್ಟೇ ಫ್ರೆಂಡ್ಸ್. ನಾವು ಏನು ರಾತ್ರಿ ಏನು ಕೇಕ್ ಏನು ಕಟ್ ಮಾಡಿಲ್ಲ. ನಮ್ದು ಇಷ್ಟೇ ಫ್ರೆಂಡ್ಸ್. ಇದಕ್ಕಿನ ಬೇಳೆ ಸಾಂಬಾರು, ಮುದ್ದೆ, ಅನ್ನ ಅಷ್ಟೇ ಫ್ರೆಂಡ್ಸ್ ಇವತ್ತು ವಿಶೇಷ ಅಂತ ಹೇಳ್ತಾ ಈ ವಿಡಿಯೋ ಲಾಸ್ಟ್ ಕೊನೆವರೆಗೂ ನೋಡಿ ಫ್ರೆಂಡ್ಸ್. ಪ್ಲೀಸ್ ಲೈಕ್ ಮಾಡೋದಂತೂ ಮರಿಬೇಡಿ ಫ್ರೆಂಡ್ಸ್. ಸರಿ ಫ್ರೆಂಡ್ಸ್, ನೋಡಿಕೊಂಡು ಬನ್ನಿ. ನೀವೆಲ್ಲ ನೋಡ್ಬೋದು, ನಾನು 5 ಗಂಟೆಗೆ ಎದ್ದು ಮನೆ ಬಾಗಿಲೆಲ್ಲನೂ ಆಚೆ ಕಡೆ ಎಲ್ಲನೂ ತೊಳೆದ್ಬಿಟ್ಟು ಹೊಸ್ಲಿಗೆ ಅರಿಶಿನ ಕುಂಕುಮ ಎಲ್ಲನೂ ಇಡ್ತಾಯಿದ್ದೀನಿ ಫ್ರೆಂಡ್ಸ್. ಇವಾಗ ಬೇಗ ಮಾಡ್ಕೊತಾ ಇದ್ದೀನಿ, ಯಾಕಂದರೆ ತೋಟದಲ್ಲಿ ಸ್ವಲ್ಪ ಕೆಲಸ ಇತ್ತು. ಬೆಳೆ ಹಾಕೋಕ್ಕೆ ಬಂದಿದ್ದರು, ಕೊತ್ತಂಬರಿ ಬೀಜ ಹಾಕಿದ್ದು ನಾವು ಬೆಳೆ. ಅದಕ್ಕೆ ಅವ್ರಿಗೂ ಬಂದಿದ್ರು, ಅವ್ರಿಗೂ ಅಡುಗೆ ಎಲ್ಲ ಮಾಡಬೇಕಾಗಿತ್ತು. ಅದಕ್ಕೆ ಏನೇನೆ ಬೇಗ ಮಾಡ್ಕೊತಾ ಇದ್ದೀನಿ. ಇದಕ್ಕಿನ ಬೇಳೆ ಸಾಂಬಾರು, ತಿರ್ಗಾ ಮುದ್ದೆ, ಅನ್ನ ಮಾಡಿದ್ದೆ ನಾನು. ನಿಮ್ಮ ಮನೆಯಲ್ಲೆಲ್ಲ ಏನೇನು ಅಡುಗೆ ಮಾಡಿದ್ರಿ ಅಂತ ಹೇಳ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ. ನೀವು ಹಿಂಗೆ ಎಂಜಾಯ್ ಮಾಡಿದ್ರಿ ಅಂತಲೂ ತಿಳಿಸಿ. ಇವಾಗೆಲ್ಲನೂ ಅರಿಶಿನ ಕುಂಕುಮ ಎಲ್ಲ ಇಟ್ಟಿದ್ದಾಯ್ತು. ಇವಾಗ ರಂಗೋಲಿ ಹಾಕ್ಕೊತಾ ಇದ್ದೀನಿ ಫ್ರೆಂಡ್ಸ್. ನಾನೆಲ್ಲನೂ ಅಂದರೆ ಸ್ವಲ್ಪ ವೀಡಿಯೋ ಫಾಸ್ಟ್ ಫೋರ್ಡಲ್ಲಿ ಇಕ್ಕಿದ್ದೀನಿ. ಅದಕ್ಕೇನೆ ಏನಾಯ್ತು ಅಂದರೆ ಹಂಗೇನೆ ಮಾಡ್ಕೊತಾ ಇದ್ದೀನಿ. ಅದು ಬೇರೆ ಮಕ್ಳಿಗೂ ಲೀವ್ ಕೊಟ್ಟಿದ್ದಿಲ್ಲಲ್ಲ, ಅವ್ರಿಗೂ ಲೀವ್ ಕೊಡ್ದಿರ ಇದ್ರಲ್ವ, ಅದಕ್ಕೆ ಅವ್ರನ್ನೂ ಸ್ಕೂಲ್ಗೆ ರೆಡಿ ಮಾಡಿ ಕಳಿಸ್ಬೇಕಾಗಿತ್ತು. ಅದಕ್ಕೆ ಬೇಗ ಮಾಡ್ಕೊತಾ ಇದ್ದೆ ನಾನು. ಅವ್ರಿಗೂ ಊಟ ಎಲ್ಲ ಮಾಡಬೇಕಾಯ್ತಲ್ಲ, ಊಟ ಎಲ್ಲ ತಿನ್ನಿಸ್ಬಿಟ್ಟು ಕಳಿಸೋ ತುಂಬ ಜಾಸ್ತಿ ಟೈಮ್ ಆಗಿಬಿಡ್ತು. ಹಿಂಗಿದೆ ನಮ್ಮ ಮನೆ ಹತ್ರ ಹೊಸ್ಲಿಗೆ ಈ ಥರ ಎಲ್ಲ ಅಲಂಕಾರ ಮಾಡಿದ್ದೀನಿ. ಆಚೆ ಬಂದರೆ 15ರಿಂದ 8 ಚುಕ್ಕಿ ಇಕ್ಬಿಟ್ಟು ಈ ಥರ ರಂಗೋಲಿ ಹಾಕಿದ್ದೀನಿ. ಚೆನ್ನಾಗಿದೆಯಾ ಫ್ರೆಂಡ್ಸ್? ಚೆನ್ನಾಗಿದ್ದರೆ ಹೇಳಿ ನನಗೆ. ವಿಶ್ ಯು ಹ್ಯಾಪಿ ನ್ಯೂ ಇಯರ್ ಎಲ್ಲರಿಗೂ. ಇನ್ನೊಂದ್ಸಲಿ ಈ ವಿಡಿಯೋ ಲೇಟಾಗಿ ಬರ್ತಾಯಿದೆ. ನಾನು ಅಪ್ಲೋಡ್ ಮಾಡಿದ್ದೆ, ಅದು ಯಾಕೆ ಅಪ್ಲೋಡ್ ಆಗಿಲ್ಲ ಅಂತ ಗೊತ್ತಿಲ್ಲ. ಇವಾಗ ನಾನು ನಮ್ಮ ಮನೆಯವರೆಲ್ಲನೂ ಕುತ್ಕೊಂಡು ಕಾಫಿ ಕುಡಿತಾ ಇದ್ದೀವಿ ಫ್ರೆಂಡ್ಸ್. ಎಲ್ಲ ಆಚೆ ನೋಡ್ಬೋದು ಫ್ರೆಂಡ್ಸ್ ಯಾವ ಥರ ಮಂಜು ಹಿಡ್ದಿದೆ ಅಂತ. 6 ಗಂಟೆ ಆದ್ರೂ ಮಂಜು ಬಿಟ್ಟಿಲ್ಲ, ಈ ಥರ ಇತ್ತು. ಆ ಚಳಿದಲ್ಲೇ ಆಚೆ ಎಲ್ಲನೂ ಕೆಲಸ ಮಾಡಿಕೊಂಡೆ. ನಿಮ್ಮನೆ ಸೈಡೂ ಈ ಥರನೇ ಇರುತ್ತಾ ನೋಡಿ? ಜನ ಯಾರೂ ಕಾಣಿಸೋದೇ ಇಲ್ಲ, ಆ ಥರ ಮಂಜು ಹಿಡ್ದಿದೆ, ನೀವು ನೋಡ್ಬೋದು. ಆಮೇಲೆ ಇದೆಲ್ಲ ವೀಡಿಯೋ ತಗೊಂಡು ಒಳಗಡೆ ಬಂದೆ ನಾನು. ಒಳಗಡೆ ಬರೋಷ್ಟೊತ್ತಿಗೆ ನನ್ನ ಮಗಳು ದೇವ್ರ ಮನೆಯೆಲ್ಲನೂ ಕ್ಲೀನ್ ಮಾಡ್ತಾಯಿದ್ಲು. ಸೊ ಹೂವು ಎಲ್ಲ ಹಾಕಿದ್ನಲ್ಲ, ಅದನ್ನೆಲ್ಲ ತೆಗೆದುಬಿಟ್ಟು ಅವಳು ಕ್ಲೀನ್ ಮಾಡ್ಕೊತಾ ಇದ್ಲು. ನನಗೆ ಸ್ವಲ್ಪ ಹೆಲ್ಪ್ ಮಾಡಿಕೊಡ್ತಾಳೆ, ಪರವಾಗಿಲ್ಲ. ಇನ್ನು ಆ ಮಗು ಏನಾನ ನನಗೆ ಹೆಲ್ಪ್ ಮಾಡಿಕೊಟ್ಟಿಲ್ಲ ಅಂದರೆ ನನಗೆ ತುಂಬ ಕಷ್ಟ ಆಗ್ತಾಯಿತ್ತು ಫ್ರೆಂಡ್ಸ್. ಆದ್ರೂ
ನನ್ನ ಮಗಳು ಸಪೋರ್ಟಾಗಿ ಇರ್ತಾಳೆ. ದೇವ್ರ ಮನೆ ಎಲ್ಲನೂ ಅವಳೇ ನನಗೆ ಕ್ಲೀನ್ ಮಾಡಿಕೊಟ್ಟಿದ್ದು. ಅಂದರೆ ಚೆನ್ನಾಗಿ ಮನೇಲೆಲ್ಲನೂ ದೇವ್ರ ಮನೆ ಎಲ್ಲ ಕೆಲಸನೂ ಮಾಡ್ಕೊತಾಳೆ. ನಾನೇನಾನ ತೋಟದ ಕಡೆ ಏನಾನ ಹೋದರೆ ಅವಳೇ ಎಲ್ಲ ಮನೆಯೆಲ್ಲ ಕೆಲಸ ನೋಡ್ಕೊತಾಳೆ. ನೀವು ನೋಡ್ಬೋದು ಎಷ್ಟು ಕ್ಲೀನಾಗಿ ನೀಟಾಗಿ ಎಲ್ಲ ಜೋಡಿಸ್ಬಿಟ್ಟು ಎಲ್ಲ ಒರೆಸ್ಕೊಂಡು ಬಂದಿದ್ದಾಳೆ. ನೀವು ನೋಡ್ಬೋದು ದೇವ್ರ ಪಾತ್ರೆ ತೊಳೆಯೋದೂ ನನ್ನ ಮಗಳೇನೇನೆ ಚೆನ್ನಾಗಿ ತೊಳಿತಾಳೆ. ದೇವ್ರ ಪಾತ್ರೆ ಕ್ಲೀನಾಗಿ ತೊಳಿತಾಳೆ. ಇವಾಗ ಇಲ್ಲಿ ಈ ಕಡೆ ಬಂದರೆ ಮನೆಯಲ್ಲಿ ಕಸ ಗುಡಿಸಮ್ಮ ನೀನು, ನಾನು ಮನೆ ಉಜ್ಕೊತೀನಿ ಅಂತ ಹೇಳಿದೆ. ಸರಿ ಮಮ್ಮಿ ಅಂತ ಹೇಳಿದ್ಲು. ಅವಳು ಮನೆಯಲ್ಲೆಲ್ಲನೂ ಕಸ ನೀಟಾಗಿ ಗುಡಿಸ್ಕೊಂಬಂದರೆ ನಾನು ಅಲ್ಲಿ ಮನೆಯೆಲ್ಲನೂ ಅಡುಗೆ ರೂಮ್ ಒರೆಸ್ಕೊಂಡು ಬರ್ತಾಯಿದ್ದೀನಿ. ನೀವು ನೋಡ್ಬೋದು ಅರಿಶಿನ ಪುಡಿ ಉಪ್ಪು ಎಲ್ಲ ಹಾಕ್ಕೊಂಡು ಒಂದು ಅರ್ಧ ಪ್ಯಾಕೆಟು ಕಂಫರ್ಟೆಲ್ಲ ಹಾಕ್ಬಿಟ್ಟು ನಾನು ಮನೆಯೆಲ್ಲನೂ ಕ್ಲೀನಾಗಿ ಉಜ್ಕೊಂಡು ಬರ್ತಾಯಿದ್ದೀನಿ. ಅದನ್ನು ನೀಟಾಗಿ ಗುಡಿಸ್ಕೊಮ್ಮ ಅಂತ ಹೇಳ್ತಾಯಿದ್ದೀನಿ. ಅವಳು ಸರಿ ಮಮ್ಮಿ ಗುಡಿಸ್ಕೊತೀನಿ ಅಂತ ಹೇಳ್ತಿದ್ದಾಳೆ. ಆಮೇಲೆ ಅವಳೇ ಎಳೆದುಬಿಟ್ಟು ಸೋಫಾ ಸೆಟ್ಟೆಲ್ಲನೂ ಅವಳೇನೇ ಕ್ಲೀನಾಗಿ ಕಸ ಎಲ್ಲ ಗುಡಿಸ್ಕೊಂಡು ಬಂದು ನಾನು ರೂಮಲ್ಲೆಲ್ಲನೂ ಅಡುಗೆ ರೂಮು ಎಲ್ಲನೂ ಎಲ್ಲ ಉಜ್ಕೊಂಡು ಬರ್ತಾಯಿದ್ದೀನಿ. ಮೈಗೆ ಹುಷಾರಿಲ್ಲ, ಸ್ವಲ್ಪ ನೆಗಡಿ ಕೋಲ್ಡ್ ಆಗಿದೆ. ಅದಕ್ಕೆ ವಾಯ್ಸ್ ಈ ಥರ ಬರ್ತಾಯಿದೆ. ಇವಾಗ ಎಲ್ಲ ಹಾಲಲ್ಲೆಲ್ಲನೂ ಕ್ಲೀನ್ ಮಾಡ್ತಾಯಿದ್ದೀನಿ, ಉಜ್ತಾಯಿದ್ದೀನಿ. ಇವಳು ಗುಡಿಸಿ ಎಷ್ಟು ಕಸ ಐತೆ ಅಂತ ಬೈತಾ ಇದ್ದಾಳೆ. ಆಮೇಲೆ ಬಿಸ್ಕೆಟು ಎಲ್ಲನೂ ತಿಂದ್ಬಿಟ್ಟು ನನ್ನ ಮಗನೇ ವೀಡಿಯೋ ಮಾಡ್ತಾಯಿರೋದು. ಅವನು ಹೇಳ್ತಾಯಿದ್ದಾನೆ ನಾನೇ ಎಲ್ಲ ಹಾಕಿರೋದು ತಿಂದ್ಬಿಟ್ಟು ಅಂತ ಹೇಳ್ತಾಯಿದ್ದಾನೆ ಫ್ರೆಂಡ್ಸ್ ಎಲ್ಲನೂ. ಆಮೇಲೆ ಹಂಗೆ ನಾನು ಕ್ಲೀನಾಗಿ ಬೇಗ ಪೂಜೆ ಮಾಡಬೇಕಾಗಿತ್ತು. ದೇವ್ರ ಮನೆಯಲ್ಲೇನೇ ಸ್ವಲ್ಪ ಲೇಟ್ ಆಗಿಬಿಡುತ್ತೆ, ಯಾಕಂದರೆ ಹೂವಿನ ಅಲಂಕಾರ ಮಾಡಬೇಕಲ್ವ, ಅದಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಬೇಗ ಮಾಡ್ಕೊತಾ ಇದ್ದೀನಿ. ಈ ಕಡೆ ಬಂದರೆ ಮಕ್ಕಳೆಲ್ಲ ಸ್ಕೂಲ್ಗೆಲ್ಲ ಹೋದ್ರು. ಈ ಕಡೆ ಒಂದು ಯಪ್ಪ ಬಂದಿತ್ತಲ್ಲ ಬೆಳೆ ಹಾಕೋಕ್ಕೆ, ಅವ್ರಿಗೆಲ್ಲನೂ ಊಟಕ್ಕೆ ಕೊಟ್ಟಿದ್ದೀನಿ. ನೋಡ್ಬೋದು ನೀವು ಮುದ್ದೆನೂ ಇದಕ್ಕೆ ಸಾಂಬಾರು. ಈ ಕಡೆ ಆಯಪ್ಪನೂ ತಿಂತೈತೆ. ಈ ಕಡೆ ನಮ್ಮ ಮನೆಯವ್ರಿಗೂ ಹಾಕ್ಕೊಟ್ಟಿದ್ದೀನಿ, ಅವರು ತಿಂತಿದ್ದಾರೆ. ಚೆನ್ನಾಗಿತ್ತು. ಸ್ವಲ್ಪ ಮಸಾಲೆ ಜಾಸ್ತಿ ಹಾಕ್ಬಿಟ್ಟಿದ್ದೆ, ಅದನ್ನೇ ಹೇಳ್ಕೊಂಡು ನಕ್ಕೊಂಡು ತಿಂತಾಯಿದ್ದಾರೆ. ಈ ಅಪ್ಪ ನೋಡ್ಬೋದು ಇವರೇ ನಮಗೆ ತುಂಬ ಸಪೋರ್ಟಾಗಿ ಏನೇ ಕೆಲಸ ಹೇಳಿದ್ರು ಆಗಲ್ಲ ಅನ್ನಲ್ಲ, ನಮಗೆ ಮಾಡಿಕೊಡ್ತಾರೆ ಫ್ರೆಂಡ್ಸ್. ಚೆನ್ನಾಗಿ ದೇವ್ರ ಮನೆಯೆಲ್ಲನೂ ರೆಡಿ ಮಾಡಿಕೊಂಡು ಪೂಜೆ ಮಾಡ್ತೇವೆ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್.